ಹಳ್ಳಿ ಬಂಡಿ ಉತ್ಸವವನ್ನು ಆರಂಭ ಮಾಡಿದ್ದೀರಾ. ಇದು ಎಷ್ಟು ವರ್ಷದಿಂದ ನಡೀತಾ ಬರ್ತಾ ಇದೆ? ಯಾವ ರೀತಿಯಾಗಿ ಎಷ್ಟು ಯಾವ್ಯಾವ ಊರುಗಳಿಂದ ಬರ್ತಾರೆ? ಇದು ವಿಜಯನಗರ ಜಿಲ್ಲೆ ಹಗರಿಬನಹಳ್ಳಿ ತಾಲೂಕು ಮೂಡಿಗೆರೆಯ ಶ್ರೀ ಮಳ್ಳಿ ದುರ್ಗಾಂಬಿಕೆಯ ದೇವಿಯ ಜಾತ್ರಾ ಸಮಯದಲ್ಲಿ ಪ್ರತಿ ವರ್ಷ ಈ ರೀತಿಯಾಗಿರ್ತಕ್ಕಂತಹ ಹಳ್ಳಿ ಬಂಡಿ ಉತ್ಸವನ ವಿಶೇಷವಾಗಿ ಕಳೆದ 25 ವರ್ಷಗಳಿಂದ ಈ ರೀತಿಯಾಗಿರ್ತಕ್ಕಂತಹ ಮನೆಯಲ್ಲಿರ್ತಕ್ಕಂತಹ ಮೂಕ ಪ್ರಾಣಿಗಳನ್ನು ತಮ್ಮ ಮನೆಯ ಸದಸ್ಯರಂತೆ ಸಿಂಗರಿಸಿ ಅತ್ಯಂತ ಅದ್ದೂರಿಯಾಗಿರ್ತಕ್ಕಂಥ ಒಂದು ಮೆರವಣಿಗೆಯನ್ನು ಊರಿನ ಪ್ರಮುಖ ಬೀದಿಗಳಲ್ಲಿ ಈ ರೀತಿ ಹಳ್ಳಿ ಬಂಡಿ ಉತ್ಸವವನ್ನು ಕಳೆದ 25 ವರ್ಷಗಳಿಂದ ಈ ರೀತಿಯಾಗಿರ್ತಕ್ಕಂಥ ಪದ್ಧತಿ ನಮ್ಮ ಮೂಡಿಗೆರೆ ಗ್ರಾಮದಲ್ಲಿ ನಡ್ಕೊಂತ ಬಂದಿದೆ ಅಂತಕ್ಕಂಥದ್ದು ಅತ್ಯಂತ ಮಹತ್ವದ ವಿಚಾರ. ಅದರ ಜೊತೆಯಲ್ಲೇ ಈ ಒಂದು ದಿವಸ ಸುತ್ತ 10 ಹಳ್ಳಿಯಲ್ಲಿ ಕೂಡ ಮೂಡಿಗೆರೆ ಗ್ರಾಮದಲ್ಲಿ ಮಾಡ್ತಕ್ಕ ಎತ್ತಿನ ಸಿಂಗಾರ ಬೇರೆಲ್ಲೂ ಕೂಡ ನೋಡಲು ಸಾಧ್ಯವಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಅತ್ಯದ್ಭುತವಾಗಿರ್ತಕ್ಕಂಥ ಎತ್ತಿನ ಸಿಂಗಾರವನ್ನು ಮಾಡೋದ್ರ ಮೂಲಕ ಊರಿನ ಪ್ರಮುಖ ಬೀದಿಗಳಲ್ಲಿ ನಾವು ಈ ರೀತಿ ಹಳ್ಳಿ ಬಂಡಿ ಉತ್ಸವವನ್ನು ಪ್ರತಿ ವರ್ಷ ಮಾಡ್ತಾ ಬಂದಿದ್ದೇವೆ. ಈ ವರ್ಷ ಅಂದರೆ 2025ರ ಈ ವರ್ಷ ಜಾತ್ರೆಯಲ್ಲಿ ಸುಮಾರು 8 ಹಳ್ಳಿ ಬಂಡಿಗಳನ್ನು ಈ ರೀತಿಯಾಗಿರ್ತಕ್ಕಂತಹ ಹಳ್ಳಿ ಬಂಡಿಯನ್ನು ನಾವು ಈ ವರ್ಷ ಹೂಡಿದ್ದೀವಿ ಸರ್. ಒಂದು ಹಳ್ಳಿ ಬಂಡಿಗೆ ಎಷ್ಟು ಜೊತೆ? ಒಂದು ಹಳ್ಳಿ ಬಂಡಿಗೆ 5 ಜೊತೆ ಎತ್ತುಗಳನ್ನು ಒಂದು ಹಳ್ಳಿ ಬಂಡಿಗೆ ನಾವು ಹೂಡ್ತೀವಿ ಸರ್. ಪ್ರತಿ ರೈತರ ಮನೆಯಿಂದ ಇರುವಂಥ ಎತ್ತುಗಳು ಸಹ ಇಲ್ಲಿ ಹೌದು. ಈ ನಮ್ಮ ಗ್ರಾಮದಲ್ಲಿರ್ತಕ್ಕಂತಹ ರೈತರು ತಮ್ಮ ಮನೆಯಲ್ಲಿರ್ತಕ್ಕಂಥ ಎತ್ತುಗಳನ್ನು ನಮ್ಮ ಊರಿನ ಎಲ್ಲ ಭಾಗಗಳಿಂದ ರೈತರು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಸೇರ್ಪಡೆ ಮಾಡಿಕೊಂಡು ಒಂದು ಬಾರಿ ಪೂರ್ವಭಾವಿ ಸಭೆಯನ್ನು ಮಾಡಿ ಈ ರೀತಿ 8 ಬಂಡಿಗಳನ್ನು ಈ ವರ್ಷ ನಾವು ಮಾಡ್ತಾ ಬಂದಿದ್ದೀವಿ ಸರ್. ಸರ್, ಇದು ಎಷ್ಟು ದಿನಗಳ ಕಾಲ ಈ ಜಾತ್ರಾ ಮಹೋತ್ಸವ ನಡೆಯುತ್ತೆ? ಆಮೇಲೆ ಏನೇನು ಈಗ ನಾವು ಕಳೆದ 3 ದಿನಗಳ ಕಾಲ ನಿರಂತರವಾಗಿರ್ತಕ್ಕಂಥ ಈ ರೀತಿಯ ಹಬ್ಬದ ವಾತಾವರಣ ನಮ್ಮ ಊರಲ್ಲಿರ್ತದೆ. ಮೊದಲನೇ ದಿನ ಅಂದರೆ 17ನೇ ತಾರೀಕು ಮಂಗಳವಾರ ದಿವಸ ನಾವು ದಿಂಡಂಸ್ಕಾರ ಆಗ್ತಕ್ಕಂಥ ಪದ್ಧತಿ, ಅದರ ಜೊತೆಗೆ ಗೌರಿ ಕಳಸ ಅಂತಕ್ಕಂತಹ ಪದ್ಧತಿ, 2 ಮಹತ್ವವಾಗಿರ್ತಕ್ಕಂಥ ಆಚರಣೆಯನ್ನು ನಾವು ಮಂಗಳವಾರ ದಿನ ಮಾಡ್ತೀವಿ. ಬುಧವಾರ ದಿನ ಮಾಡ್ತಕ್ಕಂಥ ವಿಶೇಷತೆ ಏನಂದರೆ ರೈತರು ತಮ್ಮ ಮನೆಯಲ್ಲಿರ್ತಕ್ಕಂಥ ಎತ್ತುಗಳನ್ನು ಭಾಳ ಮನಮೋಹಕವಾಗಿ ಸಿಂಗಾರವನ್ನು ಮಾಡಿಕೊಂಡು, ಅಂದರೆ ಬೆಳಗ್ಗೆ ಹಾಕಿದಂಥ ಹೂವು ಮಧ್ಯಾಹ್ನಕ್ಕೆ ಹಾಕ್ತಕ್ಕಂಥ ಹೂವು ರಾತ್ರಿಗೆಲ್ಲ, ಅಂದರೆ 3 ತಾಸಿಗೆ ಒಂದೊಂದು ಸಾರಿ ಹೂವಿನ ಹಾರಗಳನ್ನು ಎತ್ತುಗಳಿಗೆ ಸಿಂಗಾರವನ್ನು ಮಾಡೋದ್ರ ಮೂಲಕ ಅತ್ಯಂತ ಮನಮೋಹಕವಾಗಿರ್ತಕ್ಕಂತಹ ಒಂದು ಹಳ್ಳಿ ಬಂಡಿ ಉತ್ಸವವನ್ನು ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ನಮ್ಮ ಊರಿನ ಇದೊಂದು ಕಿರೀಟ, ಒಂದು ಮಹತ್ವದ ಹೆಮ್ಮೆಯ ವಿಚಾರ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀವಿ ಸರ್. ಪರಿಚಯ ಮಾಡಿ. ನಾನು ಪುಟ್ಟೂರು ನಾಗರಾಜ್ ಅಂತ, ಗ್ರಾಮ ಪಂಚಾಯತಿ ಸದಸ್ಯರು ಮೂಡಿಗೆರೆ.